ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಹಾಗಲಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಉಪ್ಪಿನಕಾಯಿ ಮಾಡೋಣ. ಒಂದು ಹಾಗಲಕಾಯಿ ತಗೊಂಡಿದ್ದೀನಿ, ಅದರ ಸಿಪ್ಪೆನ ಕ್ಲೀನಾಗಿ ಹೀಗೆ ತೆಗೆದಿದ್ದೀನಿ. ನಂತರ 4 ಭಾಗ ಮಾಡಿಕೊಂಡು ಚಮಚದಲ್ಲಿ ಇದರ ತಿರುಳು ಮತ್ತು ಬೀಜನ ತೆಗಿಬೇಕು ಕ್ಲೀನಾಗಿ. ಆಮೇಲೆ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೋಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ನಷ್ಟು ಪುಡಿ ಉಪ್ಪನ್ನು ಹಾಕ್ತೀನಿ. ಇದನ್ನು ಕಟ್ಟಿಗೆ ಬಿಸಿ ಆಗೋವರೆಗೆ ಹುರಿಬೇಕು. ಯಾವುದೇ ಗಟ್ಟಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಉಪ್ಪು ಹುರಿದು ಹಾಕಬೇಕು. ಹಸಿ ಉಪ್ಪು ಹಾಕಿದರೆ ಉಪ್ಪಿನಕಾಯಿ ಹೆಚ್ಚು ದಿವಸ ಇರಲ್ಲ, ಬೇಗ ಹಾಳಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಉಪ್ಪು ತಣ್ಣಗಾದ್ಮೇಲೆ ಹೋಳಿಗೆ ಉಪ್ಪನ್ನು ಹಾಕಬೇಕು. ನೋಡಿ, ಹೋಳು ಇಟ್ಕೊಂಡಿದ್ದೀನಿ, ಬಟ್ಲಿಗೆ ಹಾಕಿ. ಈಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡಬೇಕು. ಉಪ್ಪನ್ನು ಹಾಗಲಕಾಯಿ ಹೋಳು ಕುಡಿಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ. 24 ಗಂಟೆ ಹೀಗೆ ಉಪ್ಪಲ್ಲಿ ನೆನಿಬೇಕು. ನೋಡಿ, ಹಾಗಲಕಾಯಿ ಸಿಪ್ಪೆ ತೆಗೆದು ಉಪ್ಪಿನಕಾಯಿಗೆ ನಾನು ಉಪ್ಪಿಗೆ ಹಾಕಿಟ್ಟಿದ್ದೆ. 24 ಗಂಟೆ ಆಗಿದೆ. ಈಗ ಇದನ್ನು ಉಪ್ಪಿನಿಂದ ತೆಗೆದು ಹುರಿಯೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕಾಯಿಲಿ. ಈಗ 1 ಸ್ಪೂನಷ್ಟು ನಾನು ಸಾಸಿವೆ ಕಾಳು ಹಾಕ್ತೀನಿ. 1/4 ಚಮಚ ಅರಿಶಿನ ಹಾಕ್ತೀನಿ. ಉಪ್ಪಿನಕಾಯಿ ಅಂದ ತಕ್ಷಣ ಹಿಂಗಿನ ಪರಿಮಳ ಬೇಕೇ ಬೇಕು. ನಾನಿಲ್ಲಿ ಹಿಂಗೆ ಹಾಕ್ತೀನಿ. ಈಗ ಹಾಗಲಕಾಯಿನ ಉಪ್ಪಿನಿಂದ ತೆಗೆದು ಹಾಕ್ತೀನಿ. ತುಂಬ ರುಚಿ ಇರುತ್ತೆ ಉಪ್ಪಿನಕಾಯಿ. ಈಗ ಹಾಗಲಕಾಯಿ ಹೋಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋಣ. ಸ್ವಲ್ಪ ಸಿಮ್ಮಿಗಿಡೋಣ. ಈಗ ಹಾಗಲಕಾಯಿ ನೆನೆಸಿದ್ನೆಲ್ಲ ಉಳಿದಿದ್ದ ಉಪ್ಪನ್ನು ಈ ಹೋಳುಗಳಿಗೆ ಹಾಕಿ ಮಿಕ್ಸ್ ಮಾಡೋಣ. ಹಾಗಲಕಾಯಿ ಉಪ್ಪಿನಕಾಯಿಗೆ ಹುಳಿಬೇಕು. ಇಲ್ಲಿ ನಾನು 1 ಲಿಂಬೆಹಣ್ಣನ್ನು ಕಟ್ ಮಾಡಿ ರಸ ಹಿಂಡಿಟ್ಕೊಂಡಿದ್ದೀನಿ. ಈಗ ನಾನು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. 1 ಲಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೀನಿ, ಅದರ ರಸ ಹಾಕ್ತೀನಿ ನಾನು. ನೋಡಿ, ಎಷ್ಟು ಸರಳವಾಗಿ ದಿಢೀರಂತ ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಈ ಉಪ್ಪಿನಕಾಯಿ ಮೊಸರನ್ನಕ್ಕೆ ನಂಚ್ಕೊಳ್ಳೋಕ್ಕೂ ಬರುತ್ತೆ. ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಈರುಳ್ಳಿ ಕಚ್ಕೊಳ್ತಾ ಊಟ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ಹಾಗಲಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.